ಹಾಯ್ ಎಲ್ರಿಗೂ ನಮ್ಮ ಅಡುಗೆ ಅರಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಅಡುಗೆ ಅರಮನೆಯಲ್ಲಿ ಮೊಳಕೆ ಕಟ್ಟಿರುವಂಥ ಅಲಸಂದೆ ಕಾಳು ಸಬ್ಸಿಗೆ ಮತ್ತು ಅರವೆ ಸೊಪ್ಪನ್ನ ಬಳಸ್ಕೊಂಡು ಬಸ್ಸಾರು ಮಾಡ್ತಾಯಿದ್ದೀನಿ. ಕಾಳುಗಳನ್ನು ಹಾಗೆ ಬಳಸಬಹುದು, ಆದರೂ ನಾನು ಎಲ್ಲ ಕಾಳುಗಳನ್ನು ಮೊಳಕೆ ಕಟ್ಟಿನೇ ಬಳಸೋದಕ್ಕೆ ಪ್ರಯತ್ನ ಪಡ್ತೀನಿ. ಮೊಳಕೆ ಕಟ್ಟಿರೋ ಕಾಳುಗಳಲ್ಲಿ ನಮ್ಮ ದೇಹಕ್ಕೆ ಬೇಕಾದಂತಹ ಪ್ರೋಟೀನು ಹೇರಳವಾಗಿ ಸಿಗುತ್ತೆ. ಬನ್ನಿ ಈ ಬಸ್ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊಳಕೆ ಕಟ್ಟಿರೋವಂಥ ಅಲಸಂದೆ ಕಾಳನ್ನ ಚೆನ್ನಾಗಿ ಒಂದೆರಡು ಸರಿ ತೊಳೆದಿಟ್ಕೊಂಡಿದ್ದೀನಿ. ಕಟ್ ಮಾಡಿ ಚೆನ್ನಾಗಿ ತೊಳೆದಿಟ್ಕೊಂಡಿರೋವಂಥ ಸೊಪ್ಪನ್ನ 2-3 ಸರಿ ನೀಟಾಗಿ ತೊಳಿಬೇಕು. ಸೊಪ್ಪನ್ನು ತೊಳೆಯುವಾಗ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊಂಡು ತೊಳೆದ್ರೆ ತುಂಬ ಒಳ್ಳೆಯದು. ಸೊಪ್ಪು ಮತ್ತು ಕಾಳನ್ನ ಕುಕ್ಕರ್ಗೆ ಹಾಕ್ಕೊಂಡು 2 ಕಪ್ಪಷ್ಟು ನೀರು ಸೇರಿಸ್ಕೋಬೇಕು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕುಕ್ಕರ್ ಲಿಡ್ ಮುಚ್ಚಿ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಸೊಪ್ಪು ಮತ್ತು ಕಾಳು ಹದವಾಗಿ ಬೆಂದೋಗುತ್ತೆ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ 7-8 ಹಸಿಮೆಣಸಿನ್ಕಾಯಿ, 1 ಗಡ್ಡೆಯಷ್ಟು ಬಿಡಿಸಿಟ್ಟಿರೋ ಬೆಳ್ಳುಳ್ಳಿ, 1 ಕಟ್ ಮಾಡಿರೋ ಈರುಳ್ಳಿ, 4 ಒಣ ಮೆಣಸಿನ್ಕಾಯಿ, ಇಷ್ಟನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ಈಗ ಒಂದು ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡು 10 ಸೆಕೆಂಡ್ಸ್ ಇದನ್ನು ಫ್ರೈ ಮಾಡ್ಕೋಬೇಕು. ಕೊನೆಯಲ್ಲಿ 1 ಹೆಚ್ಚಿರೋ ಅಂಥ ಟೊಮೆಟೊ ಸೇರಿಸ್ಕೊಂಡು ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೋಬೇಕು. ನೆನಪಿರಲಿ, ಇದನ್ನೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಹುರಿದಿದ್ದಾಗಿದೆ, ತಣ್ಣಗಾಗಲಿ. ಕುಕ್ಕರಲ್ಲಿರೋ ಪ್ರೆಷರ್ ಹೋದ್ಮೇಲೆ ಸೊಪ್ಪು ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಡೌಟ್ ಇದ್ದರೆ ಒಂದ್ಸರಿ ಕಾಳನ್ನ ಇಸ್ಕಿ ನೋಡ್ಕೋಬಹುದು. ಇಷ್ಟು ಬೆಂದಿದ್ರೆ ಸಾಕು. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ 2 ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ಕೊಂಡು ನಾವು ಹುರಿದು ತಣ್ಣಗಾಗಕ್ಕೆ ಇಟ್ಟಿದ್ವಲ್ಲ ಆ ಮಸಾಲೆಗಳನ್ನೆಲ್ಲ ಸೇರಿಸ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ಮತ್ತು ಬೇಯಿಸಿ ತೆಗೆದಿಟ್ಕೊಂಡಿರುವಂಥ ಕಾಳು ಮತ್ತು ಸೊಪ್ಪನ್ನ ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಮಸಾಲೆ ರೆಡಿ ಇದೆ. ಈಗ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡಿಸ್ಕೋಬೇಕು. ನಂತರ ಇದಕ್ಕೆ 2 ಮುರಿದಿರೋ ಒಣ ಮೆಣಸಿನ್ಕಾಯಿ, 1 ಹೆಚ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಘಮ ಬರೋವರೆಗೂ ಹುರ್ಕೊಂಡು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಸೊಪ್ಪು ಮತ್ತು ಕಾಳಿಂದ ಬೇರ್ಪಡಿಸಿಟ್ಕೊಂಡಿದ್ದೀವಲ್ಲ ಆ ನೀರನ್ನ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮತ್ತೆ ಬೇಕಿದ್ರೆ ನೀರು ಹಾಕ್ಕೋಬೋದು. ರುಚಿ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಂಡು 1 ಕುದಿ ಕುದಿಸ್ಕೊಂಡ್ರೆ ರುಚಿಯಾದ ಬಸ್ಸಾರು ರೆಡಿ ಆಗುತ್ತೆ. ಈಗ ಬಸ್ತಿಟ್ಕೊಂಡಿರೋವಂಥ ಸೊಪ್ಪು ಕಾಳಿಗೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಜಜ್ಜಿರೋ ಬೆಳ್ಳುಳ್ಳಿ, ಒಣ ಮೆಣಸಿನ್ಕಾಯಿ, ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಬಣ್ಣ ಬದಲಾಯಿಸೋವರೆಗೂ ಹುರ್ಕೊಂಡು ನಂತರ ಇದಕ್ಕೆ 1 ಕಪ್ಪಷ್ಟು ತೆಂಗಿನ ತುರಿನ ಸೇರಿಸ್ಕೋಬೇಕು. ನಂತರ ಬಸ್ತಿಟ್ಕೊಂಡಿರೋವಂಥ ಸೊಪ್ಪು ಕಾಳನ್ನ ಸೇರಿಸಿ ಇದ್ರ ಜೊತೆ ಮಿಕ್ಸ್ ಮಾಡಿ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ರುಚಿಯಾದಂಥ ಬಸ್ಸಾರಿನ ಪಲ್ಯ ಕೂಡ ರೆಡಿ ಆಗುತ್ತೆ. ಬಸ್ಸಾರಿದ ಮೇಲೆ ಮುದ್ದೆ ಇಲ್ದಿದ್ರೆ ಆಗುತ್ತಾ? ನಾನು ಬಸ್ಸಾರು ಮಾಡಿದಾಗೆಲ್ಲ ಮಿಸ್ ಮಾಡದೆ ಮುದ್ದೆ ಮಾಡ್ತೀನಿ. ಒಮ್ಮೆ ಈ ರೀತಿಯ ಬಸ್ಸಾರನ್ನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.